ಹೇ ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎ ಪಿಜನ್ ವ್ಲಾಗ್ಸ್. ಏನಂದರೆ ಇವತ್ತು ಬಂದು ಟಾಪಿಕು ಯಾವ ಥರ ನಿಮ್ಮ ಪಿಜನ್ಸ್ಗೆ ಟ್ರೈನ್ ಮಾಡಬೇಕು ಮನೆಗೆ ವಾಪಸ್ ಬರೋಕ್ಕೆ ಎಲ್ಲ ಟಿಪ್ ಬೈ ಟಿಪ್ ಅಂದ್ಕೊಡ್ತೀನಿ ನಿಮಗೆ. ಏನಂದರೆ ನನ್ನ ಚಾನಲ್ಗೆ ಹೊಸ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ. ಆಮೇಲೆ ನೀವು ಹೊಸ ಶೋಕಿ ಮಾಡ್ತಾ ಇರ್ತೀರಾ, ಆ ಟಿಪ್ಪು ಯಾವ ಥರ ಸ್ಟಾರ್ಟ್ ಮಾಡಬೇಕು ನೀವು ಪಿಜನ್ಸ್ ಎಲ್ಲ ಸಾಕೋಕ್ಕೆ ಎಲ್ಲ ನಿಮಗೆ ಟಿಪ್ ಬೈ ಟಿಪ್ ಅಂದ್ಕೊಡ್ತೀನಿ. ಬರ್ರಿ ಇವಾಗ ನಾನು ಲಾಫ್ಟ್ ತೋರಿಸ್ತೀನಿ ಗೂಡು. ಇವಾಗ ನೀವು ಹೊಸಾಗಿ ಸ್ಟಾರ್ಟ್ ಮಾಡ್ತೀರಾ, ನನ್ನ ಹತ್ರ ಇನ್ನೂ ದೊಡ್ಡ ಲಾಫ್ ಐತೆ, ಅದೆಲ್ಲ ನೀವು ಮುಂಚೆ ಫಾಲೋ ಮಾಡ್ತಾಯಿದ್ರೆ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿದರೆ ನೀವೆಲ್ಲ ಗೂಡ್ ನೋಡಿರ್ತೀರ. ಇದು ನಮ್ಮ ತಮ್ಮ ಹೊಸಾಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಪರಾಗಿ ಆಗುತ್ತೆ. ಈ ವಿಡಿಯೋ ಅಲ್ಲಿ ಏನಂದರೆ ನೀವು ಹೊಸಾಗೆ ಪಿಜನ್ಸ್ ತಂದು ಕೊಡ್ತೀರಾ, ಈ ಥರ ಗೂಡ್ ಮಾಡಿರಿ. ಚಿಕ್ಕದು ಏನಾದರೂ ಹೊಸಾಗಿ ಸ್ಟಾರ್ಟ್ ಮಾಡ್ತಾಯಿದ್ರೆ ಸಾಕು. ಇಲ್ಲಾಂದರೆ ನಿಮಗೆ ಗೂಡ್ ಬೇಕಂದರೆ ಅದು ವಿಡಿಯೋ ಐತೆ, ನನ್ನ ಚಾನಲಲ್ಲಿ ಹೋಗಿ ನೋಡ್ಬೋದು. ಒಂದು 5 to 6 ವೀಡಿಯೋಸ್ ಐತೆ ಗೂಡ್ದು, ಅದು ನೋಡ್ಬೋದು. ಗೂಡ್ ಬಂದು 500 ಸ್ಟಾರ್ಟಿಂಗ್ ಐತೆ, ಅದು ನೋಡ್ಬೋದು ನೀವು. ಇವಾಗ ನೋಡಿರಿ, ಈ ಥರ ಪಾರಿವಾಳ ತಂದು ಈ ಥರ ಬಿಡ್ರಿ, ಒಳಗಡೆ ನೋಡ್ಬೋದು. ಎಲ್ಲ ನೀವು ಸ್ವಲ್ಪ ಕ್ಲೀನಾಗಿ ಇಕ್ರಿ, ಯಾಕಂದರೆ ರೋಗ ಏನಾದರೂ ಬಂದ್ಬಿಡುತ್ತೆ. ಚೆನ್ನಾಗಿ ಊಟ ಎಲ್ಲ ಹಾಕ್ರಿ, ಮೇಯಿಸ್ರಿ ಚೆನ್ನಾಗಿ. ಇವಾಗ ಎತ್ತಿ ಎಲ್ಲ 4 ಪಿಜನ್ ತೋರಿಸ್ತೀನಿ ನಿಮಗೆ. ಇಂಟ್ರಡ್ಯೂಸ್ ಮಾಡ್ತಾನೆ ನನ್ನ ತಮ್ಮ. ಇದು ಬಂದು ತಾಮ್ರ ಹಲ್ಲು, ನೋಡ್ಬೋದು. ತಾಮ್ರ ಹಲ್ಲು ಹೊಸ ತಂದಿರೋದು, ಇವಾಗ 3 ದಿವಸ ಆಯ್ತು ಅನ್ಸುತ್ತೆ ತಂದು. ಇವಾಗ ಯಾವ ಥರ ಚೋರಿ ಕೊಡಬೇಕು ಈ ತಾಮ್ರ ಹಲ್ಗೆ, ಯಾವ ಥರ ಸಾಕಬೇಕು ಎಲ್ಲ ನಿಮಗೆ ಟಿಪ್ ಬೈ ಟಿಪ್ ಅಂದ್ಕೊಡ್ತೀನಿ. ಕೊನೆ ತನಕ ನೋಡಿರಿ, ವಿಡಿಯೋ ಸ್ಕಿಪ್ ಮಾಡಿಬಿಡ್ರಿ. ಇದು ಬಂದು ಯಾವುದು ಜಾಕ್ ನೋಡ್ಬೋದು ನೀವು, ಕಣ್ಣು ನೋಡ್ಬೋದು. ಜಾಕ್ ಮಾದಿ, ತಾಮ್ರ ನರ್ರು, ಇವನ್ನ ಹಾಕಿರೋ ಜೋಳಿಗೆ. ಇನ್ನೂ 2 ಐತೆ, ಅದು ತೋರಿಸ್ತೀವಿ. ಇದರಲ್ಲಿ ಒಂದು HMT ಅಂತೆ, ಇನ್ನೂ ನಾವು ಟ್ರೈನಿಂಗ್ ಕೊಡ್ತಾಯಿದ್ದೀವಿ. ಯಾವ ಥರ ಟ್ರೈನಿಂಗ್ ಕೊಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಟಿಪ್ ಬೈ ಟಿಪ್ಪು. ಕೊನೆ ತನಕ ನೋಡಿರಿ. HMT ನೋಡ್ಬೋದು, ಕಣ್ಣು ನೋಡ್ಬೋದು ಗೈಸ್, ಹಿಂಗೈತೆ. ಚೋರಿ ಲೈನೆಲ್ಲ ಪಕ್ಕ ಐತೆ. ಇದು ಹಾಗೆ ಇನ್ನೊಂದೈತೆ ಕತಂಗು, ಇದು ನೋಡ್ಬೋದು. ಕತಂಗು ಮಾದಿ, ಅದು HMT ಬಂದು ನರು. ಕತಂಗ್ ಕಣ್ಣು ನೋಡ್ಬೋದು, ಇದು ಸಾಕಾಗೈತೆ. ಎಲ್ಲ ಓಲ್ಡ್ ಬ್ರೀಡೆ. ಇವಾಗ ಈ ಥರ ಪಾರಿವಾಳ ತೊಗೊತೀರಾ, ಇವಾಗ ಈ ಗೂಡು ಹಿಂಗೆ ಓಪನ್ ಆಗಿರ್ರಿ, ಇಲ್ಲಾಂದರೆ ಕ್ಲೋಸ್ ಮಾಡಿಬಿಡ್ರಿ. ಹಿಂಗೆ ಬಿಟ್ಟ ತಕ್ಷಣ ನೀವು ಫಸ್ಟು ಸ್ವಲ್ಪ ದಿವಸ ಹಿಂಗೆ ಗೂಡು ಒಳಗಡೆ ಹೋಗ್ಬಿಡುತ್ತೆ ವಾಪಸ್ಸು. ಗೂಡು ಕ್ಲೋಸ್ ಮಾಡಿಬಿಟ್ರಿ ಬಿಡ್ತೀರಾ. ಇವಾಗ ನನ್ನ ಹತ್ರ ಇದು ರಾಗಿ ಐತೆ, ರಾಗಿ ನೋಡ್ಬೋದು. ಮಿಕ್ಸು ಹಾಕ್ಬೋದು ನೀವು, ಮಿಕ್ಸ್ ಹಾಕಿದ್ರೆ ಇನ್ನೂ ಒಳ್ಳೆಯದೇ. ರಾಗಿ ಹಾಕ್ಬಿಡ್ರಿ, ಈ ಥರ ರಾಗಿ ಹಾಕ್ರಿ, ಈ ಥರ ಬಿಡ್ರಿ ಪಾರಿವಾಳಗೆ. ಆಮೇಲೆ ಸ್ವಲ್ಪ ನೀರಿಕ್ರಿ. ನೀರಲ್ಲಿ ನಾವು ಜುಗಾಡು ಮಾಡಿದ್ವಿ, ಚಿಕ್ಕ ಜುಗಾಡು. ಈ ಥರ ನೀರಿಕ್ರಿ, ಚೆನ್ನಾಗಿ ಮೇಯಿಸ್ರಿ, ಚೆನ್ನಾಗಿ ಹಾಕ್ರಿ, ಊಟ ಎಲ್ಲ ತಿನ್ನತ್ತೆ. ಆಮೇಲೆ 2 ದಿವಸ ಈ ಥರ ಬಿಡ್ರಿ, ಇಲ್ಲಾಂದ್ರೆ 3 ದಿವಸ ಬಿಡ್ರಿ ಬೆಸ್ಟು. 3 ದಿವಸ ಆದಮೇಲೆ ನೀವೇನು ಮಾಡಬೇಕಂದ್ರೆ ಛತ್ರಿ ಮಾಡಬೇಕು. ಇನ್ನೂ ಮಾಡಿಲ್ಲ ನನ್ನ ತಮ್ಮ, ಇವಾಗೆ ಹೊಸ ಅವನು ಇಕ್ಕಿದ. ಫಸ್ಟ್ ಮುಂಚೆ ತಿರ್ಗಾ ಇದ್ಬಿಟ್ಟ, ಇವಾಗ ತಿರ್ಗಾ ಶೋಕಿ ಮಾಡ್ತಾ ಇದ್ದಾನೆ ಹೊಸ. ಈ ಥರ ಛತ್ರಿ ಮಾಡಿರಿ. ಒಂದು ಇಲ್ಲಿ ಛತ್ರಿ ಇಲ್ಲ, ಎಕ್ಸಾಂಪಲ್ ನಾನು ಈ ಥರ ಕಟ್ಟಿ ಇಲ್ಲಿ ಛತ್ರಿ ಕಟ್ಟಿದ್ರಿ. ನನ್ನ ಹತ್ರ ಛತ್ರಿನೂ ಸಿಗುತ್ತೆ, ವ್ಲಾಗ್ಸಲ್ಲಿ ನೋಡ್ಬೋದು ನಂದು. ಆಮೇಲೆ ಏನು ಮಾಡಬೇಕಂದ್ರೆ, ನೀವು 3 ದಿವಸ ಬಿಡ್ತೀರಾ, ಗಾಬರಿ ಆಗಿರುತ್ತೆ ಫಸ್ಟ್ ಪಿಜನ್ಸು. ಬಿಟ್ಟಾದಮೇಲೆ ನೀವು ಈ ಕೇಜಿ ಇರುತ್ತಾ, ಕೇಜ್ ಒಳಗಡೆ ಹಾಕಬೇಕು. ಅದಕ್ಕೆ ಹಿಡಿದು ಹಾಕು, ಕೇಜ್ ಮೇಲೆ ಅಲ್ಲಿ ಊಟ ಹಾಕು. ತೋರಿಸ್ತೀವಿ ಡೀಟೇಲ್ ಬೈ ಡೀಟೇಲ್ ಎಲ್ಲ ಫುಲ್ ನೋಡಿರಿ ವಿಡಿಯೋ, ಅವಾಗ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ನೀವು ಸ್ಕಿಪ್ ಮಾಡೋಕ್ಕೆಲ್ಲ ಹೋಗ್ಬೇಡ್ರಿ. ಈ ಥರ ಕೇಜಲ್ಲಿ ಹಾಕ್ತೀರಾ, ಕೇಜಲ್ಲಿ ಹಾಕಿದ್ರೆ ಏನು ಯೂಸ್ ಅಂದರೆ, ಇವಾಗ ಕೇಜಲ್ಲಿ ಹಾಕ್ತೀರಾ ಪಿಜನ್ನು, ಇಲ್ಲಾಂದರೆ ಬಿಸಿಲು ಇದ್ದರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ರಿ. ಮೇಲೆ ನೀರು ಹಾಕಿ ಬಿಟ್ಟಾದ್ಮೇಲೆ ಈ ಥರ ಪಿಜನ್ಸು ಎಲ್ಲ ಸರೌಂಡಿಂಗ್ ಎಲ್ಲ ನೋಡ್ಬೋದು. ಸರೌಂಡಿಂಗ್ ಎಲ್ಲ ನೋಡುತ್ತಾನೆ. ಅದು ಬಂದು ರೂಢಿ ಮಾಡಿಬಿಡುತ್ತೆ. ಏನು ರೂಢಿ ಮಾಡೋದಂದರೆ, ಇವಾಗ ಆರಿಸಿ ಆ ಪಿಜನ್ಸ್ಗೆ ವಾಪಸ್ ಇಲ್ಲೇ ಬರಬೇಕಂತ ರೂಢಿ ಮಾಡ್ಕೊಂಡು ಹೋಗ್ತದು. ನೀವು ಆರಿಸ್ರೆ ಒಂದು ಎಷ್ಟು ದಿವಸ ಬಿಡಬೇಕಂದ್ರೆ ಕೇಜ್ ಒಳಗಡೆ ನೀವು ಸ್ವಲ್ಪ 7 ಡೇಸ್ ಬಿಡ್ತಾರೆ. 7 ಡೇಸು ಬಿಡ್ಬೋದು, ಏನೂ ಇಲ್ಲ. ಪರ್ಫೆಕ್ಟ್ ನಾನು ಅಂತೀನಿ ನೀವು 10 to 15 ಡೇಸ್ ಬಿಡಿರಿ ಕೇಜ್ ಒಳಗಡೆ. ಈ ಥರ ಕೇಜ್ ಒಳಗಡೆ ಎಷ್ಟು ಅವರ್ಸ್ ಬಿಡಬೇಕಂದ್ರೆ, ತುಂಬ ಜಾಸ್ತಿ ಬಿಸಿಲು ಇದ್ದರೆ ಬರೀ 2 hours ಬಿಡಿರಿ, ಇಲ್ಲಾಂದರೆ 4 hours ಬಿಡಿರಿ.
ಈ ಥರ ಚಳಿ 2 ಅವರ್ಸಿಂದ 4 ಅವರ್ಸ್ ಸಿಕ್ಕ್ರಿ ಡೈಲಿ ಪಕ್ಕ ನಿಮ್ಮ ಪಾರಿವಾಳ ಚೋರಿ ಆಗಿಬಿಡುತ್ತೆ. ತಿರ್ಗಾ ಹಾರಿಸಿದ್ರೆ ನಿಮ್ಮ ಮನೆಗೆ ಬರುತ್ತೆ, ಪಕ್ಕ 100% ಗ್ಯಾರಂಟಿ ಕೊಡ್ತೀನಿ ನಾನು. ಅಷ್ಟೇ ಸಿಂಪಲ್ ಆಗಿ. ಆಮೇಲೆ ನೀವು ಸಾಕಿದ್ರೆ ಪಾರಿವಾಳ ಸ್ವಲ್ಪ ಗೂಡೆಲ್ಲ ಕ್ಲೀನಾಗಿ ಇಕ್ರಿ, ಯಾಕಂದರೆ ಏನಾದರೂ ರೋಗ ಏನಾದ್ರು ಬಂದ್ಬಿಡುತ್ತೆ. ಹೆಲ್ದಿಯಾಗಿರ್ಬೇಕು ಪಿಜನ್ಸ್ ಎಲ್ಲ. ನಮ್ಮ ಸಬ್ಸ್ಕ್ರೈಬರ್ಸ್ ಸಾಕ್ತಾ ಇದ್ದಾರೆ, ಹೆಲ್ದಿಯಾಗಿ ಸಾಕ್ರಿ, ಒಳ್ಳೆ ಪಿಜನ್ಸ್ ತೊಗೊಳ್ರಿ, ಒಳ್ಳೆ ಶೋಕಿ ಮಾಡಿರಿ ಅಷ್ಟೇ ಗೈಸ್. ಆಮೇಲೆ ನನ್ನ ಚಾನಲ್ಗೆ ಹೊಸ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.